ಬಿಡ್ತಾನೆ ಇಲ್ಲ ಅಲ್ಲಿ. ಗಾಯ್ಸ್ ಇವತ್ತು ನಮ್ಮ ಅಪ್ಪಾಜಿ ಹತ್ರ ಒಂದು ಟ್ಯಾಲೆಂಟ್ ಐತೆ, ಅದೇನು ಟ್ಯಾಲೆಂಟ್ ಅಂತ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಚಾನ್ಸ್ ಮಿಸ್ ಆಯಿತು ಅಂದರೆ ಒಂಚೂರು ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ನಮ್ಮ ಡ್ಯಾಡಿ ಅವ್ರು ಆಲ್ರೆಡಿ ಒಂದು ಪಾಯಿಂಟ್ನ ಹುಡುಕ್ಬಿಟ್ಟಿದ್ದಾರೆ. ದಿಸ್ ಈಸ್ ಕಾಲ್ಡ್ ಅದು ಏನಂತಾರ ಗೊತ್ತಿಲ್ಲ. ಯಾವುದೇನು ಹೆಚ್ಚು ಕಮ್ಮಿ ಒಂದು 400 ಹೊತ್ತಿಗೆ ಮುಗಿದೋಗತ್ ಕಳೆ. ಹುಡುಕ್ಬೇಕು ಚೆನ್ನಾಗಿರೋ ಪಾಯಿಂಟ್ನ ಹುಡುಕ್ಬೇಕು ಅಂದರೆ ಇಡೀ ತೋಟನಲ್ಲಿ ಹಿಡಿಯೋಕೆ ಅವ್ರದ್ದು ಏನೇ ಫ್ಲಾಟ್ ಇರುತ್ತೋ ಅದನ್ನೆಲ್ಲ ತಿರುಗಿ ಇವ್ರಿಗೆ ಅನ್ಸಿದ್ರಲ್ಲಿ ಕೊಟ್ಟು ಆಮೇಲೆ ಕೊರೆಸಿ ಆಮೇಲೆ ನೀರು ತೆಗಿಯೋದು ಅಂದರೆ ಸುಮ್ಮನೆನಾ? ಎಷ್ಟು ಸತಿ ಬಾಯಿ ಬಂದಿರ್ತಾವ ಎಲ್ಲ ರೈತರಿಗೆ. ಏನಂತೀರ? ಅಂದ್ರೆ ಕೊರಿಯಕ್ಕೆ ಆಗಲ್ಲ, ಈ ಸಮ ಕೊರಿಯ ಇಲ್ಲಿ ಕೊರಿಸ್ತಾ ನೀರು ಅಲ್ಲಿದು ಬರುತ್ತೆ. ಈಗ ಒಂದು ಗ್ಯಾಪ್ ಅನ್ಸುತ್ತೆ ಏನೋ, ಇಲ್ಲಿದು ಒಂದು ಗ್ಯಾಪ್ ಬಿಡ್ತಾನೆ ಇಲ್ಲ ಅಲ್ಲಿ, ಹಿಡ್ಕಣಕ್ಕೆ ಬಿಡ್ತಾ ಇಲ್ಲ ಅಲ್ಲಿ, ಹಿಡಿಯಕ್ಕೆ ಬಿಡ್ತಾ ಇಲ್ಲ ಅಲ್ಲಿ. ಬೇಕಾದಷ್ಟು ನೀರ್ಗಳಲ್ಲಿ ಇದೊಂದು ಹಿಂಗೋಗುತ್ತೆ, ಈಗ ಅದು ಬರುತ್ತೆ, ಅವ್ನು ಕೊಟ್ಟಿರೋದು ಬರುತ್ತೆ, ಮತ್ತೆ ಇಲ್ಲೊಂದು ಬರುತ್ತೆ, ಮತ್ತೆ ಇಲ್ಲೊಂದು ಬರುತ್ತೆ. ಅಲ್ಲಿ ಹಿಡ್ಕೊಳಕ್ ಬಿಡಲ್ಲ. ಇದು ಬಂದ್ಬಿಟ್ಟು ಇಲ್ಲಿ ಗುಂಡಿ ತಗೊಳ್ಬಿಟ್ಟು ಇದು ಕಲ್ಲು ಮುಚ್ಚಿಬಿಡು. ಇದೇ ಪಾಯಿಂಟು. ತೆಂಗಿನ ಮರದಿಂದ 3 ದಾಟಿ ಆಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.